ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನ ಇನ್ನೊಂದು ಸಂಚಿಕೆಗೆ. ವೀಕ್ಷಕರೇ, ಭಾರತದ ಯಾವುದೇ ಭಾಗ ಆಗಲಿ, ಉತ್ತರ ಭಾಗ ಆಗಲಿ ಅಥವಾ ದಕ್ಷಿಣ ಭಾಗ ಆಗಲಿ, ಪೂರ್ವ ಭಾಗ ಆಗಲಿ ಅಥವಾ ಪಶ್ಚಿಮ ಭಾಗ ಆಗಲಿ, ಯಾವುದೇ ಭಾಗದಲ್ಲಿ ನಾವು ಹೋದರೂ ಕೂಡ ಎಲ್ಲ ಜನರು ನಿಂಬೆಹಣ್ಣನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ ನಮ್ಮ ಭಾರತದಲ್ಲಿ. ಸೊ ಹಾಗಾಗಿ ನಿಂಬೆಹಣ್ಣಿಗೆ ಉತ್ತಮವಾದಂಥ ಬೆಲೆ ಹಾಗೆ ಉತ್ತಮವಾದಂಥ ಬೇಡಿಕೆ ನಮ್ಮ ಭಾರತದ ಮಾರುಕಟ್ಟೆಯಲ್ಲಿ ಇದೆ ವೀಕ್ಷಕರೇ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ನಿಂಬೆಹಣ್ಣಿನ ಕೃಷಿ ಬಗ್ಗೆ ಮಾಹಿತಿನ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ವೀಕ್ಷಕರೇ. ಇದರಲ್ಲಿ ನಾವು ನಿಂಬೆಹಣ್ಣಿನ ಒಂದು ಕೃಷಿ ಪದ್ಧತಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ, ಅದರ ತಳಿಗಳ ಒಂದು ಪರಿಚಯವನ್ನು ನಾವು ಮಾಡ್ಕೊಳ್ಳೋಣ, ಹಾಗೆ ಕೂಡ ಇದಕ್ಕೆ ಯಾವ ರೀತಿಯಾದಂಥ ವಾತಾವರಣ ಸೂಕ್ತ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪಡ್ಕೊಳ್ಳೋಣ ವೀಕ್ಷಕರೇ. ನಿಂಬೆಹಣ್ಣಿನಲ್ಲಿ ಫಸ್ಟ್ ನಾವು ಅದರ ತಳಿಗಳ ಒಂದು ಪರಿಚಯನ ಮಾಡ್ಕೊಳ್ಳೋಣ ವೀಕ್ಷಕರೇ. ಅದರ ತಳಿಗಳ ಪರಿಚಯನ ಮಾಡ್ಕೊಳ್ಳೋದಾದರೆ ಕಾಗಜಿ ನಿಂಬೆಹಣ್ಣು ಅನ್ನೋಂಥ ಒಂದು ತಳಿ ಬರುತ್ತೆ. ಈ ಒಂದು ತಳಿಯನ್ನು ನಮ್ಮ ಕರ್ನಾಟಕದ ರೈತರು ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ. ಇದರಲ್ಲಿ ಇಳುವರಿ ಕೂಡ ತುಂಬ ಜಾಸ್ತಿ ಬರುತ್ತೆ. ಇದಕ್ಕೆ ಬೇಡಿಕೆ ಹಾಗೂ ಬೆಲೆ ಕೂಡ ಜಾಸ್ತಿ ಇದೆ ವೀಕ್ಷಕರೇ. ಸೊ ಹಾಗಾಗಿ ಕಾಗಜಿ ನಿಂಬೆಹಣ್ಣನ್ನು ಬೆಳೆಯುವಂಥದ್ದು ಒಂದು ಉತ್ತಮವಾದಂಥ ಒಂದು ಐಡಿಯಾ ಅಂತ ನಾನು ಹೇಳ್ಬೋದು ವೀಕ್ಷಕರೇ. ಹಾಗೆ ಕೂಡ ಇನ್ನೂ ಬರುವಂಥದ್ದು ತಾಹಿತಿ ಅನ್ನುವಂಥ ಒಂದು ನಿಂಬೆಹಣ್ಣು. ಈ ನಿಂಬೆಹಣ್ಣು ಕೂಡ ಮಾರ್ಕೆಟಲ್ಲಿ ಇವಾಗ ತುಂಬ ಒಂದು ಸದ್ದು ಮಾಡ್ತಾ ಇದೆ ವೀಕ್ಷಕರೇ. ಯಾಕಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಬೀಜ ಇರೋದಿಲ್ಲ, ಇದು ಒಂದು ಸೀಡ್ಲೆಸ್ ನಿಂಬೆಹಣ್ಣು. ಹಾಗಾಗಿ ಈ ಒಂದು ತಾಹಿತಿ ನಿಂಬೆಹಣ್ಣನ್ನು ಬೆಳ್ಕೊಳ್ಳೋದು ಕೂಡ ಒಂದು ಲಾಭದಾಯಕ ಒಂದು ಐಡಿಯಾ ಅಂತಲೇ ನಾನು ಇಲ್ಲಿ ಹೇಳ್ಬೋದು ವೀಕ್ಷಕರೇ. ಹಾಗೆ ಇನ್ನೊಂದು ವಿಕ್ರಮ್ ಎನ್ನುವಂಥ ಒಂದು ತಳಿ ಇದೆ. ಹಾಗೆ ಕೂಡ ಪ್ರಮಾಲಿನಿ ಅನ್ನುವಂಥ ಒಂದು ತಳಿ ಕೂಡ ಮಾರ್ಕೆಟಲ್ಲಿ ಇವಾಗ ಬಂದಿದೆ. ಇನ್ನೊಂದು ಬಾಲಾಜಿ ಎನ್ನುವಂಥ ಒಂದು ತಳಿ ಕೂಡ ಇದೆ ವೀಕ್ಷಕರೇ. ಈ ಒಂದು 5 ತಳಿಗಳು ನಮ್ಮ ಭಾರತದಲ್ಲಿ ಯಾವುದೇ ವಾತಾವರಣಕ್ಕೂ ಸೂಟ್ ಆಗುವಂಥ ಒಂದು ತಳಿಗಳು. ಇದರಲ್ಲಿ ಕಾಗಜಿ ನಿಂಬೆಹಣ್ಣು ಫಸ್ಟ್ ನಂಬರಲ್ಲಿ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ವೀಕ್ಷಕರೇ. ಇದಾಯಿತು ನಿಂಬೆಹಣ್ಣಿನ ಒಂದು ತಳಿಗಳ ಪರಿಚಯ. ಇನ್ನು ಎರಡನೇದಾಗಿ ವೀಕ್ಷಕರೇ, ಮಣ್ಣಿನ ಗುಣಧರ್ಮ ಹೇಗಿರಬೇಕು, ವಾತಾವರಣ ಹೇಗಿರಬೇಕು ಅನ್ನೋದನ್ನು ನಿಮಗೆ ಹೇಳ್ತೇನೆ ವೀಕ್ಷಕರೇ. ಇದಕ್ಕೆ ಆಳವಾದ ಒಂದು ಕಪ್ಪು ಮಣ್ಣಿನ ಅವಶ್ಯಕತೆ ಇದೆ. ನಮ್ಮ ಒಂದು ಕಲಬುರಗಿ, ಬೀದರ್, ರಾಯಚೂರು, ಚಿತ್ರದುರ್ಗ ಇಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಮಣ್ಣಿನ ಒಂದು ಗುಣಧರ್ಮ ಇರುತ್ತೆ. ಅಂಥ ಒಂದು ಭಾಗದಲ್ಲಿ ಇದರ ಒಂದು ಕೃಷಿನ ನಾವು ಮಾಡ್ಬೋದು ವೀಕ್ಷಕರೇ. ಹಾಗೆ ಕೂಡ ಒಣ ಹವೆಯ ಒಂದು ಅವಶ್ಯಕತೆ ನಮಗೆ ಇದೆ. ಹಾಗೆ ಕೂಡ ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಂಡು ಇಡುವಂಥ ಒಂದು ಮಣ್ಣು ಇದಕ್ಕೆ ಬೇಕಾಗುತ್ತೆ ವೀಕ್ಷಕರೇ. ಒಂದು ವೇಳೆ ನೀವು ಈ ಒಂದು ಏನು ನಿಂಬೆಹಣ್ಣನ್ನು ನಾಟಿ ಮಾಡ್ತಾ ಇದ್ದೀರಾ, ಇದರೊಂದು ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ಒಂದು ಜಾಗವನ್ನು ಸೂಕ್ತ ಏನು ಚೂಸ್ ಮಾಡ್ಕೊಳ್ಬೇಕಪ್ಪ ನೀವು ಅಂತ ಹೇಳಿದರೆ, ಇಳಿಜಾರು ಇರುವಂಥ ಒಂದು ಜಾಗವನ್ನು ಸೂಕ್ತ ಮಾಡ್ಕೊಳ್ಬೇಕು. ಸಮತಟ್ಟಾದಂಥ ಒಂದು ಸಪಾಟಾದಂಥ ಒಂದು ಜಾಗವನ್ನು ನೀವು ಆಯ್ಕೆ ಮಾಡ್ಕೊಳ್ಬಾರ್ದು. ಮಣ್ಣು ನೀರನ್ನು ಹಿಡಿದಿಟ್ಕೊಳ್ಬಾರ್ದು. ಮಣ್ಣು ಸಲೀಸಾಗಿ ಮೇಲ್ಗಡೆಯಿಂದ ಕೆಳಗಡೆ ಇಳಿದು ಹೋಗಬೇಕು. ಅಂಥ ಒಂದು ಜಾಗವನ್ನು ನೀವು ಚೂಸ್ ಮಾಡಿಕೊಂಡ್ರೆ ಈ ಒಂದು ಕೃಷಿಯಲ್ಲಿ ಉತ್ತಮವಾದಂಥ ಒಂದು ಇಳುವರಿ, ಉತ್ತಮವಾದಂಥ ಒಂದು ಲಾಭವನ್ನು ನಾವು ಪಡ್ಕೊಳ್ಬೋದು ವೀಕ್ಷಕರೇ. ಇವಾಗ ನಿಮಗೆ ಇದರ ಒಂದು ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಹೇಳ್ತೇನೆ ವೀಕ್ಷಕರೇ. ಇದರ ಒಂದು ನಾಟಿಯನ್ನು ಮಾಡಬೇಕಾದ್ರೆ ನೀವು ಮಣ್ಣನ್ನು ಫಸ್ಟು ಮೇಲೆ ಕೆಳಗೆ ಇರುವಂಥ ಮಣ್ಣನ್ನು ಹೂಳಿಕೊಂಡು ಸಮತಟ್ಟು ಮಾಡ್ಕೊಳ್ಬೇಕು. ಮೇಲಿನಿಂದ ಕೆಳಗಡೆ ಈ ರೀತಿಯಾಗಿ ನೀರು ಸಲೀಸಾಗಿ ಇಳಿದು ಹೋಗಬೇಕು. ಅದಕ್ಕೆ ಮತ್ತು ಏನು ಅಡೆತಡೆಗಳು ಇರಬಾರ್ದು. ಆ ರೀತಿಯಾಗಿ ನೀವು ಸಮತಟ್ಟು ಮಾಡ್ಕೊಳ್ಬೇಕು. ಹೀಗೆ ಸಮತಟ್ಟು ಮಾಡಿಕೊಂಡು ನೀವು ಮಣ್ಣನ್ನು ಹೂಳ್ಕೊಂಡ್ರೆ ಇನ್ನೊಂದು ಲಾಭ ಏನಪ್ಪ ಅಂತ ಹೇಳಿದ್ರೆ, ಆ ಮಣ್ಣು ಒಳಗಡೆ ಇರುವಂಥ ಮಣ್ಣಿನ ಪದರು ಹೊರಗಡೆ ಎಕ್ಸ್ಪೋಸ್ ಆಗುತ್ತೆ. ಸೂರ್ಯನ ಕಿರಣಗಳು ಅದರ ಮೇಲೆ ಬಿದ್ದು ಕೂಡ ಆ ಮಣ್ಣಿನಲ್ಲಿ ಇನ್ನೂ ಜಾಸ್ತಿ ಫಲವತ್ತತೆ ಆಗುತ್ತೆ. ಹಾಗೂ ಕೂಡ ಮಣ್ಣಿನಲ್ಲಿ ಯಾವುದೇ ಒಂದು ಕೀಟಗಳಿದ್ದರೂ ಕೂಡ ಸೂರ್ಯನ ಬಿಸಿಲಿಗೆ ಅದು ಸ್ವಲ್ಪ ಪ್ರಮಾಣದಲ್ಲಿ ನಾಶವಾಗಿ ಹೋಗುತ್ತೆ. ಇನ್ನು ಪಕ್ಷಿಗಳು ಬಂದು ಕೂಡ ಆ ಮಣ್ಣಿನಲ್ಲಿ ಇರುವಂಥ ಕೀಟಗಳನ್ನು ತಿಂದ್ಕೊಂಡು ಆ ಮಣ್ಣಿನಲ್ಲಿರುವಂಥ ಕೀಟಗಳು ಕೂಡ ನಾಶವಾಗಿ ಹೋಗುತ್ತೆ ವೀಕ್ಷಕರೇ. ಹಾಗೆ ನೀವು ಈಗ ನಾಟಿಯನ್ನು ಯಾವ ರೀತಿಯಾಗಿ ಮಾಡಬೇಕಪ್ಪ ಅಂತ ಹೇಳಿದರೆ, ಮೊದಲು ನೀವು ಮಾರ್ಕಿಂಗ್ ಮಾಡ್ಕೊಳ್ಬೇಕು. ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ 6 ಮೀಟರ್ನಷ್ಟು ಅಂತರದಲ್ಲಿ ಒಂದೊಂದು ಮಾರ್ಕಿಂಗನ್ನು ಮಾಡಬೇಕು. ಇಲ್ಲಿ ಒಂದು ಮಾರ್ಕಿಂಗ್ ಮಾಡಿಕೊಂಡ್ರೆ 6 ಮೀಟ್ರ್ ಬಿಟ್ಟು ಇನ್ನೊಂದು, ಮತ್ತೆ 6 ಮೀಟ್ರ್ ಬಿಟ್ಟು ಇನ್ನೊಂದು, 6 ಮೀಟ್ರ್ ಬಿಟ್ಟು ಒಂದು, ಆ ರೀತಿಯಾಗಿ ನೀವು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಸಮಚೌಕ 6 ಮೀಟ್ರ್ ಬರಬೇಕು ವೀಕ್ಷಕರೇ. ಆ ರೀತಿಯಾಗಿ ನೀವು ಮಾರ್ಕಿಂಗನ್ನು ಮಾಡ್ಕೊಳ್ಬೇಕು. ಆ ಮಾರ್ಕಿಂಗ್ ಮಾಡಿದ ಒಂದು 6 ಮೀಟ್ರಿಗೆ ಒಂದೊಂದು ಮಾರ್ಕಿಂಗ್ ಮಾಡಿದರೆ 1 ಎಕರೆಗೆ 200 ಗಿಡವನ್ನು ನೀವು ನಾಟಿ ಮಾಡ್ಬೋದು ವೀಕ್ಷಕರೇ. ಈ ರೀತಿಯಾಗಿ ಮಾರ್ಕಿಂಗ್ ಮಾಡಿರುವಂಥ ಜಾಗದಲ್ಲಿ ಈ ರೀತಿಯಾಗಿ 2.5 ಅಡಿ, ಈ ರೀತಿಯಾಗಿ 2.5 ಅಡಿ, ಆಳ ಕೂಡ 2.5 ಅಡಿಯಷ್ಟು ಆಳದಲ್ಲಿ ಸಮಚೌಕ 2.5 ಅಡಿ ಇರಬೇಕು. ಆ ರೀತಿಯಾಗಿ ನೀವು ಗುಂಡಿನ ತೋಡ್ಕೊಳ್ಬೇಕು. ಗುಂಡಿನ ತೋಡ್ಕೊಂಡು ಅದರ ಮಣ್ಣನ್ನು ಹೊರಗಡೆ ತೆಗಿಬೇಕು. ಮಣ್ಣನ್ನು ಹೊರಗಡೆ ತೆಗೆದು ಎಷ್ಟು ಮಣ್ಣು ನೀವು ತೆಗೆದಿರಾ ಅಷ್ಟು ಮಣ್ಣಿನಲ್ಲಿ ಕರೆಕ್ಟ್ ಅರ್ಧ ಭಾಗದಷ್ಟು ಮಣ್ಣನ್ನು ನೀವು ತೆಗೆದು ಹಾಕಬೇಕು. ಮತ್ತು ಅರ್ಧದಷ್ಟು ಮಣ್ಣು ಇಲ್ಲಿ ಉಳಿತು. ಅದು ಎಷ್ಟು ಮಣ್ಣು ಉಳ್ಕೊಂಡಿದೆ ಅಷ್ಟೇ ಪ್ರಮಾಣದಲ್ಲಿ ಸೆಗಣಿ ಗೊಬ್ಬರವನ್ನು ನೀವು ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡು ಅರ್ಧ kg ಅಷ್ಟು ಬೇವಿನ ಹಿಂಡಿ, ನಾವು ನೀಮ್ ಕೇಕ್ ಅಂತ ಏನು ಹೇಳ್ತೇವೆ, ಅದನ್ನು ಮಿಕ್ಸ್ ಮಾಡಿಕೊಂಡು
ಆ ಮಣ್ಣಿನಲ್ಲಿ ಆ ಗುಂಡಿಯಲ್ಲಿ ಸ್ವಲ್ಪ ತುಂಬಬೇಕು. ತುಂಬಿದ ನಂತರ ಒಂದು ನಿಂಬೆಹಣ್ಣಿನ ಒಂದು ಕವರ್ ಏನಿದೆ ಆ ಕವರನ್ನು ಹರಿದು ನೀವು ಅದರಲ್ಲಿ ಇಡಬೇಕು. ಇಟ್ಟು ಉಳಿದಂಥ ಮಣ್ಣನ್ನು ಅದರ ಸುತ್ತಲೂ ನಾವು ಫಿಕ್ಸ್ ಮಾಡಿಬಿಡಬೇಕು. ಅದರಲ್ಲಿ ಉಳಿದ ಮಣ್ಣನ್ನು ಅದರಲ್ಲಿ ಹಾಕಿ ಸ್ವಲ್ಪ ಗಟ್ಟಿಯಾಗಿ ಒತ್ತಿ ಬಿಡಬೇಕು. ಅದರ ನಂತರ ಕ್ವಿಕ್ಕಾಗಿ ನೀವು ಹನಿ ನೀರಾವರಿ ಪದ್ಧತಿಯಲ್ಲಿ ಅದಕ್ಕೆ ನೀರಾವರಿಯನ್ನು ಕಲ್ಪಿಸಿದರೆ ನಿಮ್ಮ ಒಂದು ನಿಂಬೆಹಣ್ಣಿನ ಗಿಡಗಳು ತುಂಬ ಚೆನ್ನಾಗಿ ಹುಲುಸಾಗಿ ಬೆಳ್ಕೊಂಡು ಉತ್ತಮವಾದಂಥ ಒಂದು ಇಳುವರಿಯನ್ನು ಕೊಡ್ತವೆ ವೀಕ್ಷಕರೇ. ನಾನು ಇಲ್ಲಿ ಹೇಳಿರುವಂಥ ಒಂದು ಪಾಯಿಂಟ್ಸ್ಗಳನ್ನು ನೀವು ಗಮನಿಸಿಕೊಂಡು ಅದೇ ಪ್ರಮಾಣದಲ್ಲಿ ಇದರ ಒಂದು ನಾಟಿಯನ್ನು ಮಾಡಿದರೆ ವೀಕ್ಷಕರೇ, ನಿಜವಾಗಲೂ ಇದರಲ್ಲಿ ಉತ್ತಮವಾದಂಥ ಇಳುವರಿ, ಹೆಚ್ಚಿನ ಒಂದು ಹಣವನ್ನು ನೀವು ಪಡ್ಕೊಳ್ಬೋದು ವೀಕ್ಷಕರೇ. ಇವಾಗ ನಾಟಿ ಮಾಡಿ ಆಯಿತು, ಎಲ್ಲರೂ ದೊಡ್ಡ ಕೆಲಸ ಆಯಿತು ಅಂತ ಹೇಳಿ ಕೇರ್ಲೆಸ್ ಆಗಿಬಿಡ್ತಾರೆ, ಜಸ್ಟ್ ನೀರನ್ನು ಅದಕ್ಕೆ ಪೂರೈಕೆ ಮಾಡ್ತಾ ಇರ್ತಾರೆ. ಆದರೆ ಇನ್ನೊಂದು ಕೆಲಸವನ್ನು ನಾವು ಅದರಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಅದೇನಪ್ಪ ಅಂತ ಹೇಳಿದ್ರೆ, 6 ಮೀಟ್ರಿಗೆ ನೀವು ಒಂದೊಂದು ಗಿಡವನ್ನು ನೆಟ್ಟಿದ್ದೀರಾ, ಹಾಗೆ ಕೂಡ ನೆಲದಿಂದ 0.6 ಅಡಿ ಏನು ಮೀಟರ್ನಷ್ಟು ಎತ್ತರ ಭಾಗದಲ್ಲಿ ಯಾವುದೇ ಒಂದು ಕವಲುಗಳು ಮುಂದಿನ ದಿನಗಳಲ್ಲಿ ಬಂದರೆ ಕೂಡ ಆ ಕವಲುಗಳನ್ನು ನೀವು ಕಟ್ ಮಾಡಿ ತೆಗಿಬೇಕಾಗುತ್ತೆ. ಇವಾಗ ನಾಟಿ ಮಾಡಿ ಆಯಿತು, ನೀರನ್ನು ಪೂರೈಕೆ ಮಾಡ್ತಾ ಇರ್ತಾರೆ, ನಮ್ಮ ದೊಡ್ಡ ಕೆಲಸ ಮುಗೀತು ಅಂಥೇಳಿ ಕೆಲವು ಜನರು ಏನು ಮಾಡ್ತಾರೆ, ನಿಶ್ಚಿಂತೆಯಾಗಿ ಇದ್ದುಬಿಡ್ತಾರೆ. ಆದರೆ ನಾಟಿ ಮಾಡಿದ ನಂತರ ಒಂದು ಮೇನ್ ಕೆಲಸ ಇರುತ್ತೆ. ಅದು ಮೇನ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಗಿಡ ನಾವು ನಾಟಿ ಮಾಡಿದ ನಂತರ ನೆಲದ ಭಾಗದಿಂದ 0.6 ಮೀಟರ್ನಷ್ಟು ಗಿಡ ಎತ್ತರ, ಎಷ್ಟು 0.6 ಮೀಟರ್ನಷ್ಟು ಎತ್ತರ ಭಾಗದಲ್ಲಿ ಅದಕ್ಕೆ 0.6 ಮೀಟರ್ಗಿಂತ ಕೆಳಭಾಗದಲ್ಲಿ ಯಾವುದೇ ಒಂದು ಕವಲುಗಳು ಬಂದರೆ ಆ ಕವಲುಗಳನ್ನು ಕಟ್ ಮಾಡಬೇಕು. ಕವಲುಗಳ ಕೆಲವೊಬ್ರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಕವಲುಗಳು ಬಂದಿದ್ದಾವೆ ಅಂತೇಳಿ ಖುಷಿ ಪಟ್ಟು ಕವಲುಗಳನ್ನು ಹಾಗೆ ಬಿಡ್ತಾರೆ. ಹಾಗೆ ಬಿಡೋದ್ರಿಂದ ಗಿಡ ಹುಲುಸಾಗಿ ಬೆಳೆಯೋದಿಲ್ಲ. ನಾವು ಆ ಕವಲುಗಳನ್ನು ಕಟ್ ಮಾಡಿದರೆ ಗಿಡ ತುಂಬ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಯುತ್ತೆ, ಶಕ್ತಿಯುತವಾಗಿ ಬೆಳೆಯುತ್ತೆ, ಹಾಗೆ ಕೂಡ ಮುಂದಿನ ದಿನಗಳಲ್ಲಿ ಹುಲುಸಾಗಿ ಬೆಳ್ಕೊಂಡು ತುಂಬ ಇಳುವರಿನ ಕೊಡುತ್ತೆ. ಸೊ ಹಾಗಾಗಿ ನಾವು 0.6 ಮೀಟರ್ನಷ್ಟು ಕೆಳಭಾಗದಲ್ಲಿ ಯಾವುದೇ ಕವಲುಗಳು ಬಂದರೆ ಅವಶ್ಯಕವಾಗಿ ಆ ಕವಲುಗಳನ್ನು ತೆಗಿಬೇಕು, ನಿಮಗೆ ಉತ್ತಮವಾದಂಥ ಇಳುವರಿ ಬೇಕು ಅಂತ ಹೇಳ್ತಾರೆ ವೀಕ್ಷಕರೇ. ಇದಕ್ಕೆ ಗೊಬ್ಬರವನ್ನು ಯಾವ ರೀತಿಯಾಗಿ ಕೊಡಬೇಕಪ್ಪ ಅಂತ ಹೇಳಿದರೆ, ಇವಾಗ ನೀವು ನೆಟ್ಟಿದ 1 ವರ್ಷದ ನಂತರ ಗಿಡದ ಸುತ್ತಲೂ ನೀವು ಸ್ವಲ್ಪ ಅಗೆದುಕೊಂಡು ಅದರಲ್ಲಿ 2 kg ಅಷ್ಟು ಗೊಬ್ಬರವನ್ನು ಕೊಡಿ ವೀಕ್ಷಕರೇ, ಕೊಟ್ಟಿಗೆ ಗೊಬ್ಬರವನ್ನು ಕೊಡಿ. ಮತ್ತೆ ಮುಚ್ಚಿ ಮತ್ತೆ ಒಂದು 5-6 ತಿಂಗಳಿಗೆ ಮತ್ತೊಂದು ಸಲ ಅದನ್ನು ಸುತ್ತಲೂ ತೆಗೆದು ನೀವು ಅದರಲ್ಲಿ ಇನ್ನೊಂದು kg ಅಷ್ಟು ಕೊಟ್ಟಿಗೆ ಗೊಬ್ಬರವನ್ನು ಕೊಡಿ. ಈ ರೀತಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗಿ ವರ್ಷಕ್ಕೊಂದ್ಸಲ ಬೇವಿನ ಹಿಂಡಿನೂ ಕೂಡ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿಕೊಂಡು ಅದರಲ್ಲಿ ಕೊಡ್ತಾ ಹೋದರೆ ಒಂದು ನಿಂಬೆಹಣ್ಣಿನಲ್ಲಿ ಉತ್ತಮವಾದಂಥ ಇಳುವರಿನ ಪಡ್ಕೊಳ್ಬೋದು ವೀಕ್ಷಕರೇ. ಹಾಗಾದರೆ ಇವತ್ತಿನ ಸಂಚಿಕೆ ನಿಮಗೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ ವೀಕ್ಷಕರೇ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಗ್ತಾರಿ, ಖುಷಿಯಾಗಿರಿ. ಟೇಕ್ ಕೇರ್, ಬಾಯ್.